ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಖೇಶ್ ಶಾನಭಾಗ್. ಪಾಂಚಾಲ ದೇಶದ ರಾಜನಾದ ದೃಪದ ತನ್ನ ಶತ್ರುವಾದ ದ್ರೋಣಾಚಾರ್ಯರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಒಂದು ಮಹಾಯಜ್ಞವನ್ನು ನಡೆಸುತ್ತಾನೆ. ಆ ಯಜ್ಞದ ಅಗ್ನಿಕುಂಡದಿಂದ ಮಹಾವೀರನಾದ ದೃಷ್ಟದ್ಯುಮ್ನ ಮತ್ತು ಅಪರೂಪದ ಸೌಂದರ್ಯವತಿಯಾದ ದ್ರೌಪದಿ ಜನಿಸುತ್ತಾರೆ. ಅಗ್ನಿಯಿಂದ ಜನಿಸಿದ ಕಾರಣದಿಂದ ದ್ರೌಪದಿಯನ್ನು ಯಜ್ಞಸೇನಿ ಎಂದು ಕರೆಯಲಾಗುತ್ತಿತ್ತು. ದ್ರೌಪದಿಯ ಸೌಂದರ್ಯ, ಬುದ್ಧಿವಂತಿಕೆ ಮತ್ತು ಧೈರ್ಯದ ಬಗ್ಗೆ ಎಲ್ಲೆಡೆ ಪ್ರಸಿದ್ಧಿಯಾಗಿತ್ತು. ಹೀಗಿರುವಾಗ ದ್ರೌಪದಿ ವಿವಾಹದ ವಯಸ್ಸಿಗೆ ಬರುತ್ತಾಳೆ. ಆಗ ರಾಜನಾದ ದೃಪದನು ಒಂದು ಭವ್ಯವಾದ ಸ್ವಯಂವರವನ್ನು ಏರ್ಪಡಿಸುತ್ತಾನೆ. ಭಾರತದ ವಿವಿಧ ರಾಜ್ಯಗಳ ರಾಜರು, ರಾಜಕುಮಾರರು ಮತ್ತು ಮಹಾವೀರರು ಅಲ್ಲಿಗೆ ಆಗಮಿಸುತ್ತಾರೆ. ಸ್ವಯಂವರದಲ್ಲಿ ಒಂದು ಕಠಿಣವಾದಂತಹ ಸ್ಪರ್ಧೆಯನ್ನು ನೀಡಲಾಗುತ್ತೆ. ಅಲ್ಲಿ ಒಂದು ದೊಡ್ಡದಾದಂತಹ ಧನಸ್ಸು ಮತ್ತು ಮೇಲ್ಭಾಗದಲ್ಲಿ ಸುತ್ತುತ್ತಿರುವಂತಹ ಮೀನಿನ ಗುರಿಯನ್ನು ಸ್ಥಾಪಿಸಲಾಗಿತ್ತು. ಭಾಗವಹಿಸುವಂತಹ ಸ್ಪರ್ಧಿಯು ಕೆಳಗಿರುವ ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡಿ ಮೇಲೆ ಸುತ್ತುತ್ತಿರುವ ಮೀನಿನ ಕಣ್ಣಿಗೆ ಬಾಣವನ್ನು ಹೊಡೆಯಬೇಕಾಗಿತ್ತು. ಈ ಪರೀಕ್ಷೆ ಅತ್ಯಂತ ಕಷ್ಟಕರವಾಗಿತ್ತು. ಅನೇಕ ರಾಜರು ಆ ಮಹಾಧನಸ್ಸನ್ನೇ ಎತ್ತೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಮಹಾನ್ ಯೋಧನಾದ ಕರ್ಣನು ಮುಂದೆ ಬರುತ್ತಾನೆ. ಕರ್ಣನು ಈ ಸ್ಪರ್ಧೆಯನ್ನು ಗೆಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದ್ದ. ಆದರೆ ದ್ರೌಪದಿಯು ಕರ್ಣನನ್ನು ಸೂತಪುತ್ರನೆಂದು ಭಾವಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ನಿರಾಕರಿಸುತ್ತಾಳೆ. ಇದರಿಂದ ಕರ್ಣನು ಅವಮಾನಿತನಾಗಿ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿಯುತ್ತಾನೆ. ಈ ಘಟನೆ ಮಹಾಭಾರತದ ಮುಂದಿನ ಸಂಘರ್ಷಗಳಿಗೆ ಒಂದು ಕಾರಣವಾಯಿತು ಎಂದು ಹೇಳಲಾಗುತ್ತೆ. ಆ ಸಮಯದಲ್ಲಿ ಪಾಂಡವರು ಲಕ್ಷಾಗ್ರಹದ ಅಗ್ನಿಯಿಂದ ಪಾರಾಗಿ ಬ್ರಾಹ್ಮಣರ ವೇಷದಲ್ಲಿ ಸ್ವಯಂವರವನ್ನು ನೋಡೋದಕ್ಕೆ ಅಲ್ಲಿಗೆ ಬಂದಿದ್ದರು. ಅಲ್ಲಿರುವ ಜನರಲ್ಲಿ ಯಾರಿಗೂ ಸಹ ಅವರು ಪಾಂಡವರು ಅನ್ನುವಂತಹ ವಿಷಯ ತಿಳಿದಿರಲಿಲ್ಲ. ಎಲ್ಲರೂ ಗುರಿಯನ್ನು ಭೇದಿಸಲು ವಿಫಲವಾದ ನಂತರ ಬ್ರಾಹ್ಮಣರ ವೇಷದಲ್ಲಿದ್ದ ಅರ್ಜುನನು ಮುಂದೆ ಬರುತ್ತಾನೆ. ಅವನು ಸುಲಭವಾಗಿ ಆ ಮಹಾಧನಸ್ಸನ್ನು ಎತ್ತಿ ನೀರಿನಲ್ಲಿ ಮೀನಿನ ಪ್ರತಿಬಿಂಬವನ್ನು ನೋಡಿ ಬಾಣವನ್ನು ಹಾರಿಸುತ್ತಾನೆ. ಬಾಣ ನೇರವಾಗಿ ಹೋಗಿ ಮೀನಿನ ಕಣ್ಣಿಗೆ ಬಡಿಯುತ್ತೆ. ಆಗ ಸಂಪೂರ್ಣ ಸಭೆ ಆಶ್ಚರ್ಯಚಕಿತವಾಗಿ ಸ್ತಂಭಿತವಾಗುತ್ತೆ. ದ್ರೌಪದಿಯು ಅರ್ಜುನನ ಕುತ್ತಿಗೆಗೆ ಹಾರವನ್ನು ಹಾಕಿ ಅವನನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಅರ್ಜುನ ಮತ್ತು ಭೀಮ ದ್ರೌಪದಿಯನ್ನು ಕರೆದುಕೊಂಡು ತಾವು ತಂಗಿದ್ದ ಸ್ಥಳಕ್ಕೆ ಬರುತ್ತಾರೆ. ಆಗ ಅವರು ತಮ್ಮ ತಾಯಿಯಾದ ಕುಂತಿಗೆ, ನಾವು ಇಂದು ಒಂದು ಅಮೂಲ್ಯವಾದ ವಸ್ತುವನ್ನು ತಂದಿದ್ದೇವೆ ಎಂದು ಹೇಳುತ್ತಾರೆ. ಆ ಸಮಯದಲ್ಲಿ ಕುಂತಿ ಮನೆಯ ಒಳಗಡೆ ಇರುತ್ತಾಳೆ. ಅವರು ಏನು ತಂದಿದ್ದಾರೆ ಎನ್ನುವುದನ್ನು ನೋಡದೆ, ನೀವು ತಂದದ್ದನ್ನು 5 ಸಹೋದರರು ಸಮಾನವಾಗಿ ಹಂಚಿಕೊಳ್ಳಿ ಎಂದು ಹೇಳುತ್ತಾಳೆ. ನಂತರ ಹೊರಗೆ ಬಂದು ದ್ರೌಪದಿಯನ್ನು ನೋಡಿದಾಗ ಕುಂತಿಗೆ ಆಶ್ಚರ್ಯವಾಗುತ್ತೆ. ಕುಂತಿ ಹೇಳಿದ ಮಾತನ್ನು ಸುಳ್ಳಾಗಿಸೋದಕ್ಕೆ ಪಾಂಡವರು ಒಪ್ಪುವುದಿಲ್ಲ. ಆ ಕಾಲದಲ್ಲಿ ತಾಯಿಯ ಮಾತಿಗೆ ಅಪಾರವಾದ ಗೌರವವನ್ನು ನೀಡಲಾಗುತ್ತಿತ್ತು. ಆದರೆ ಇದಕ್ಕೆ ಕೇವಲ ಕುಂತಿಯ ಮಾತೇ ಕಾರಣವಾಗಿರಲಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಮಹರ್ಷಿಯಾದ ವೇದವ್ಯಾಸರು ಅಲ್ಲಿಗೆ ಬರುತ್ತಾರೆ. ವೇದವ್ಯಾಸರು ದ್ರೌಪದಿಯ ಪೂರ್ವಜನ್ಮದ ಕಥೆಯನ್ನು ವಿವರಿಸುತ್ತಾರೆ. ಹಿಂದಿನ ಜನ್ಮದಲ್ಲಿ ದ್ರೌಪದಿ ಒಬ್ಬ ತಪಸ್ವಿನಿಯಾಗಿದ್ದಳು ಎಂದು ಹೇಳಲಾಗುತ್ತೆ. ಅವಳು ಭಗವಂತ ಶಿವನನ್ನ ಕುರಿತು ಕಠಿಣವಾದ ತಪಸ್ಸನ್ನು ಮಾಡುತ್ತಾಳೆ. ಅವಳ ತಪಸ್ಸಿನಿಂದ ಸಂತುಷ್ಟನಾದ ಶಿವ ಅವಳ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಆಗ ಅವಳು, ನನಗೆ ಒಬ್ಬ ಪರಿಪೂರ್ಣವಾದ ಪತಿ ಬೇಕು ಎಂದು 5 ಬಾರಿ ಬೇಡಿಕೊಳ್ಳುತ್ತಾಳೆ. ಒಬ್ಬ ಪತಿಯಲ್ಲಿ ಎಲ್ಲ ಗುಣಗಳು ದೊರಕುವುದು ಕಷ್ಟವಾದ್ದರಿಂದ ಶಿವನು ಮುಂದಿನ ಜನ್ಮದಲ್ಲಿ 5 ಮಹಾನ್ ಪತಿಗಳು ದೊರೆಯುತ್ತಾರೆ ಎಂದು ವರವನ್ನು ನೀಡುತ್ತಾನೆ. ಯುಧಿಷ್ಠಿರನಲ್ಲಿ
ಧರ್ಮ ಮತ್ತು ಜ್ಞಾನವಿತ್ತು. ಭೀಮನಲ್ಲಿ ಅಪಾರವಾದ ಶಕ್ತಿ ಮತ್ತು ಧೈರ್ಯವಿತ್ತು. ಅರ್ಜುನನಲ್ಲಿ ಶೌರ್ಯ ಮತ್ತು ಯುದ್ಧ ಕೌಶಲ್ಯವಿತ್ತು. ನಕುಲನಲ್ಲಿ ಸೌಂದರ್ಯ ಮತ್ತು ವಿನಯವಿತ್ತು. ಸಹದೇವನಲ್ಲಿ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿ ಇತ್ತು. ದ್ರೌಪದಿಯು ಬೇಡಿಕೊಂಡಿದ್ದ ಎಲ್ಲ ಗುಣಗಳು ಈ 5 ಪಾಂಡವರಲ್ಲಿ ವಿಭಜಿತವಾಗಿದ್ದವು. ಆದ್ದರಿಂದ ಶಿವನ ವರದಂತೆ ಅವಳು 5 ಜನ ಪಾಂಡವರನ್ನ ವಿವಾಹವಾಗುತ್ತಾಳೆ. ದ್ರೌಪದಿಯು ಪ್ರತಿಯೊಬ್ಬ ಪಾಂಡವನೊಂದಿಗೆ 1 ವರ್ಷ ಕಾಲ ಕಳೆಯುತ್ತಾಳೆ. ಒಬ್ಬ ಸಹೋದರನ ಸಮಯದಲ್ಲಿ ಮತ್ತೊಬ್ಬ ಸಹೋದರ ಅವರ ಖಾಸಗಿ ಸ್ಥಳಕ್ಕೆ ಪ್ರವೇಶ ಮಾಡುವ ಹಾಗಿರಲಿಲ್ಲ. ಈ ನಿಯಮವನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಇದರಿಂದ ಸಹೋದರರ ನಡುವೆ ಯಾವುದೇ ಕಲಹ ಉಂಟಾಗಲಿಲ್ಲ. ಹೀಗೆ ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನನ್ನ ವಿವಾಹವಾದರೂ ಸಹ ಕುಂತಿಯ ಮಾತು, ಶಿವನ ವರ ಮತ್ತು ವ್ಯಾಸರ ಸಲಹೆಯ ಕಾರಣದಿಂದ ಅವಳು 5 ಜನ ಪಾಂಡವರ ಪತ್ನಿಯಾಗುತ್ತಾಳೆ. ಇದು ಮಹಾಭಾರತದ ಅತ್ಯಂತ ವಿಶಿಷ್ಟ ಮತ್ತು ಚರ್ಚಿತವಾದ ಘಟನೆಗಳಲ್ಲಿ ಒಂದಾಗಿದೆ. ಇದೇ ರೀತಿಯ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.